ಬೆಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಮತ್ತಷ್ಟು ಚುರುಕಾಗಿದೆ. ಈ ಒಂದು ಕೇಸ್ನಲ್ಲಿ ಶಾಸಕರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಈ ಹಿನ್ನೆಲೆ ಶಾಸಕರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಪುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡೋದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಮತ್ತಷ್ಟು ಚುರುಕಾಗಿದೆ. ಈ ಒಂದು ಕೇಸ್ನಲ್ಲಿ ಶಾಸಕರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಈ ಹಿನ್ನೆಲೆ ಶಾಸಕರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಪುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡೋದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಮತ್ತಷ್ಟು ಚುರುಕಾಗಿದೆ. ಈ ಒಂದು ಕೇಸ್ನಲ್ಲಿ ಶಾಸಕರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಈ ಹಿನ್ನೆಲೆ ಶಾಸಕರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಪುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ.
ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಮತ್ತಷ್ಟು ಚುರುಕಾಗಿದೆ. ಈ ಒಂದು ಕೇಸ್ನಲ್ಲಿ ಶಾಸಕರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಈ ಹಿನ್ನೆಲೆ ಶಾಸಕರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತಿನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಕುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಮತ್ತಷ್ಟು ಚುರುಕಾಗಿದೆ. ಈ ಒಂದು ಕೇಸ್ನಲ್ಲಿ ಶಾಸಕರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಈ ಹಿನ್ನೆಲೆ ಶಾಸಕರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲಸೂರಿನ ಭಾರತಿನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಕುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬೆಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡುವುದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ.